ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ರೆಗ್ಯುಲರ್ ಆಗಿ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಇದ್ದಾಗ ಪಟ್ಪಟ್ಟಾಗಂತ ಆಗುವಂಥದ್ದು ಬೇಕು ನಮಗೆ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದ್ದರೆ ಇಷ್ಟ ಆಗೋದಿಲ್ಲ. ಏನು ಮಾಡ್ತೀವಿ, ಚಿತ್ರಾನ್ನ, ಅವಲಕ್ಕಿ, ಚಪಾತಿ ಅಂಥದ್ದು ಏನಾದರೂ ಮಾಡ್ತಾ ಇರ್ತೀವಿ. ಯೂಶಲಿ ಏನು ಮಾಡೋದು, ಅವಲಕ್ಕಿ ನಾವು ಒಗ್ಗರಣೆ ಹಾಕಿ ಕೊಟ್ಬಿಡೋದು. ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ ಅಲ್ವಾ. ಸೊ ಏನಾಗುತ್ತೆ, ಹೆಚ್ಚು ನ್ಯೂಟ್ರಿಷನ್ ಇರೋದಿಲ್ಲ. ಅದಕ್ಕಾಗಿ ನಾವು ತಿರ್ಗಾ ಏನೋ ಪಲ್ಯನೋ ಏನಾದರೂ ಮಾಡಬೇಕು, ಇಲ್ಲ ಕಾಳು ಏನಾದರೂ ಕೊಡಬೇಕಾಗತ್ತೆ. ಸೊ ಹೀಗೆ ಯೋಚನೆ ಮಾಡುವಾಗ ನನಗೆ ಯೂಶಲಿ ಹೀಗೆ ಚಿತ್ರಾನ್ನ, ಅವಲಕ್ಕಿ ಅಂತಂದರೆ ಕೋಪ. ಅದರಲ್ಲಿ ಏನೇನು ಇರುತ್ತೆ, ಏನು ಸಿಗುತ್ತೆ, ಇಷ್ಟೆಷ್ಟು ಸುಮ್ಮನೆ ತಿಂದು ಕ್ಯಾಲರೀಸ್ ಬರುತ್ತೆ, ನ್ಯೂಟ್ರಿಷನ್ ಏನೂ ಸಿಕ್ಕಲಿಲ್ಲ ಅನ್ನೋ ಥರ. ಸೊ ವೆಜಿಟೇಬಲ್, ತರಕಾರಿನ ಹಾಕಿ ಅವಲಕ್ಕಿ ಮಾಡಿದ್ರೆ ಸುಲಭವಾಗಿ ತುಂಬ ಹೊತ್ತು ತೊಗೊಳ್ಳೋದಿಲ್ಲ. ಈಗ ಅನ್ನಕ್ಕೆ ಬಾತ್ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ಅವಲಕ್ಕಿ ಬೇಗನೂ ಆಗೋಗುತ್ತೆ, ತುಂಬ ಎಣ್ಣೆ ಹಿಡಿಯೋದಿಲ್ಲ. ಮತ್ತು ನಿಮ್ಗೆ ಯಾವ ಥರದ ತರಕಾರಿ ಬೇಕಿದ್ರೂ, ಕಾರ್ನ್ ಆಗಲಿ, ಕಾಳುಗಳಾಗಲಿ, ಕಾಬೂಲ್ ಕಡಲೆಕಾಳಾಗಲಿ, ಈ ಥರದ್ದು ಏನೇ ಆಗಲಿ ಒಂದು ಐಡಿಯಾನಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿಬಿಡ್ಬೋದು. ಬೇಗ ಕೂಡ ಆಗುತ್ತೆ ಬೆಳಗ್ಗೆ ಹೊತ್ತು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದನ್ನು. ಯಾಕಂದರೆ ಇದನ್ನು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್, ಸ್ನ್ಯಾಕ್ ಬಾಕ್ಸ್, ಸಂಜೆ ಹೊತ್ತು ಕಾಫಿ ಜೊತೆ ಕೂಡ ಸವಿಲಿಕ್ಕೆ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಎಲ್ಲದಕ್ಕೂ ಮೊದಲು ಈ ವೆಜಿಟೇಬಲ್ ಪೋಹ ಇಲ್ಲ ತರಕಾರಿ ಅವಲಕ್ಕಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ತೋರಿಸ್ತಿದ್ದೀನಿ. ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೋದು ನೀವು, ಇಲ್ಲ ಬರೆದು ಇಟ್ಕೊಳ್ಬೋದು. ನಿಮಗೆ ಬೇಕಾದಂತಹ ತರಕಾರಿಗಳನ್ನ ಏರುಪೇರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಎಲ್ಲದಕ್ಕೂ ಮೊದಲು ಅವಲಕ್ಕಿ ತೊಗೊಳ್ತಿದ್ದೀನಿ. 2 ಕಪ್ಪಷ್ಟು ಅಂದರೆ 2 ಪಾವಷ್ಟು ಅವಲಕ್ಕಿ ಇದೆ ಇಲ್ಲಿ. ನೀರು ಹಾಕಿ ಇದನ್ನು ನಾನೊಂದು ಸರಿ ತೊಳೆದು, ನಾನು ಹೆಚ್ಚಿಗೆ ನೀರು ಇಲ್ದಂಗೆ ಅದನ್ನು ಸೋಸಿಟ್ಬಿಟ್ಟು ಹಾಗೆ ಬಿಡ್ತೀನಿ. ಉದ್ರಾಗುತ್ತೆ, ಒಬ್ಬೊಬ್ರು ಮುದ್ದೆ ಆಗಿಬಿಡುತ್ತೆ ಅಂತ ಯೋಚನೆ ಮಾಡೋರು ಆ ಥರ ಮಾಡ್ಬೋದು. ನೀರು ಚೆನ್ನಾಗಿ ಸೋಸ್ಬಿಡಿ. ತುಂಬ ಒಣಗಲು ಬೇಡ ಅಂದರೆ ಕೈಯಲ್ಲಿ ಒಂದಿಷ್ಟು ನೀರು ಚಿಮ್ಕಿಸ್ಬಿಟ್ಟು ತಟ್ಟೆ ಮುಚ್ಚಿ ಇಡಿ. ಒಂದು 10 ನಿಮಿಷ ಈ ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ಅದು ನೀಟಾಗಿ ಮೆತ್ತಗೆ ಹೇಗೆ ಬೇಕೋ ಹಾಗೆ ಆಗಿರುತ್ತೆ. ಎಣ್ಣೆ ಹಾಕಿ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ನಂತರ ನಿಮಗೆ ಬೇಕಾದಂತಹ ತರಕಾರಿಗಳು, ನೆನೆಸಿಟ್ಕೊಂಡಿರೋ ಅಂಥ ಮೊಳಕೆ ಕಾಳುಗಳು ಬೇಕಿದ್ರೆ ಹಾಕ್ಬೋದು. ನಾನಿಲ್ಲಿ ಬಟಾಣಿ, ಕ್ಯಾರೆಟು, ಆಲೂಗಡ್ಡೆ, ಹುಳ್ಳಿಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಇಷ್ಟು ಅವೈಲೇಬಲ್ ಇರೋ ತರಕಾರಿನ ಹಾಕಿ ಫ್ರೈ ಮಾಡ್ತಿದ್ದೀನಿ. 2 ನಿಮಿಷದಷ್ಟು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನಂತರ ಒಂದು ತಟ್ಟೆ ಮುಚ್ಚಿ ಮೆತ್ತಗಾಗೋ ತನಕ ಮಧ್ಯದಲ್ಲಿ ಕೈ ಆಡಿಸಿ ಇದನ್ನು ಬೇಯಿಸ್ಕೊಳ್ಬೇಕು. ಒಂದೇ ಸಮ ಬಿಟ್ಟರೆ ಆಗೋದಿಲ್ಲ. ನಾನು ಮಧ್ಯದಲ್ಲಿ ಕೈ ಆಡಿಸಿದ್ದೀನಿ. ವಿಡಿಯೋ ದೊಡ್ಡದಾಗುತ್ತೆ ಅನ್ನೋಕ್ಕೋಸ್ಕರ ಕಟ್ ಮಾಡಿರ್ತೇವೆ ಅಷ್ಟೇ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರಿಶಿನದ ಪುಡಿ, ನಿಮ್ಗೆ ಹೇಗೆ ಬೇಕೋ ಖಾರ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಗರಂ ಮಸಾಲ ಒಳ್ಳೆ ರುಚಿ ಕೊಡುತ್ತೆ, ಹಾಗಾಗಿ ಹಾಕ್ತಿದ್ದೀನಿ ಇಲ್ಲಿ. ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು. ನಾವು ದಿವಿಜ್ಗೇನು ಕೂಡ ಇದನ್ನೇ ಕೊಡ್ತೀವಿ. ಆವಾಗ ಉಪ್ಪು ಹಾಕದೆ ಮಾಡಿ ಕೊನೆಗೆ ನಮಗೆ ತೆಕ್ಕೊಳ್ಳೋವಾಗ ಉಪ್ಪು ಹಾಕಿ ನಾವು ಇಟ್ಕೊಳ್ತೀವಿ. ಅವನಿಗೆ ತೆಗೆದಿಟ್ಬಿಟ್ಟು. ಮಕ್ಳಿಗೆ ಕೊಡ್ತಿದ್ದೀರಾ ಅಂದರೆ ಉಪ್ಪು ಕೊಡಬೇಡಿ, 1 ವರ್ಷದೊಳಗಿನ ಮಕ್ಕಳಿಗೆ. ಪನ್ನೀರನ್ನ ಮುಂಚೆನೇ ಹಾಕ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಮಸಾಲೆಯನ್ನು ಕರೆಕ್ಟಾಗಿ ಹಿಡಿಬೇಕು, ಇಲ್ಲ ಪನ್ನೀರ್ಗೆ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಪನ್ನೀರನ್ನ ಯಾವಾಗಲೂ ಎಲ್ಲ ತರಕಾರಿ ಆದಮೇಲೆ ಒಂಚೂರು ಕಟ್ ಮಾಡಿ ಇಟ್ಕೊಂಡು ಕೊನೆಗೆ ಒಂದು ಸರಿ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ನೋಡಿ, ಅವಲಕ್ಕಿಗೆ ನಾನು ಹೆಚ್ಚಿಗೆ ನೀರು ಹಾಕದೇ ಇದ್ದಿದ್ದರಿಂದ ಹಿಂಗೆ ಗಂಟು ಇದ್ದಂಗೆ ಇರುತ್ತೆ. ಅದನ್ನು ಗಂಟು ಹೊಡ್ಕೊಂಡು ಪುಡಿಯಾಗಿ ಮಾಡಿ ಹಾಕಿದ್ರೆ ಈ ಥರ ಉದುರಾಗಿ ಅವಲಕ್ಕಿ ಚೆನ್ನಾಗಿರುತ್ತೆ. ಮತ್ತು ಪನ್ನೀರ್ ನಿಮಗೆ ಗಟ್ಟಿ ಇದೆ ಅನಿಸಿದ್ರೆ ಯಾವಾಗಲೂ ಒಂದು ಚೂರು ಬಿಸಿನೀರಿಗೆ 1-2 ನಿಮಿಷ ಹಾಕಿ ಬಿಟ್ಬಿಡ್ತೀನಿ ನಾನು. ಆಮೇಲೆ ಆ ನೀರು ಸೋಸ್ಬಿಟ್ಟು ಪನ್ನೀರನ್ನ ತೆಗೆದಿಟ್ರೆ ಚೆನ್ನಾಗಿ ಮೆತ್ತಗಿರುತ್ತೆ, ಗಟ್ಟಿ ಇರೋದಿಲ್ಲ. ಈಗ ನಂದಿನಿ ಪನ್ನೀರ್ ಆಗಲಿ ಯಾವುದೇ ತಂದಿದ್ದು ಗಟ್ಟಿ ಇದೆ ಅನಿಸ್ದಾಗ ಹಾಗೆ ಮಾಡಿ. ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬಿಸಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ತರಕಾರಿ ಅವಲಕ್ಕಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ರೆಗ್ಯುಲರಾಗಿ ನಮ್ಮ ಚಾನಲ್ನಲ್ಲಿ ಇನ್ಮೇಲೆ ಇದೇ ಥರದ್ದು ಆಹಾರ ರೆಸಿಪಿಗಳನ್ನ ಶೇರ್ ಮಾಡ್ತಿರ್ತೀನಿ. ಸ್ಪೆಷಲಿ ಮಕ್ಕಳಿಗೆ ಉಪಯೋಗ ಆಗುವಂಥದ್ದು ಮತ್ತು ಶಿಶುಗಳ ಆಹಾರ ಕೂಡ ಬರುತ್ತೆ ಇಲ್ಲಿ. ನಮ್ಮ ಬ್ಲಾಗ್ನಲ್ಲಿ ನೀವು ನೋಡ್ಬೋದು, ನಮ್ಮ ಚಾನಲ್ನಲ್ಲೇ ಶಿಶು ಆಹಾರದ ವೆರೈಟೀಸ್ ತುಂಬ ಇದೆ. ಎಳೆ ಮಕ್ಕಳಿಗೆ 6 ತಿಂಗಳಾದಮೇಲೆ ಏನೇನು ಕೊಡ್ಬೋದು, ಹೇಗೆ ಕೊಡಬೇಕು ಅಂತ ಇದೆ. ಅದನ್ನು ಚೆಕ್ ಮಾಡ್ಕೊಂಡು ಬನ್ನಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.